ಮಾರ್ಚ್ 16ರಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ। ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ। ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾಹಿತಿಯನ್ನ ನೀಡಿದ್ದಾರೆ। ಮಾರ್ಚ್ 15ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ। ಮಾರ್ಚ್ 16ರಂದು ವರಿಷ್ಠರನ್ನ ಭೇಟಿ ಮಾಡಿ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ। ಮಂಡ್ಯ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರ ನಿಲುವು ನೋಡಿಕೊಂಡು ನಾವು ನಿರ್ಧಾರ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ। ಈಗಾಗಲೇ ಬಿಜೆಪಿ ಮುಖಂಡರು ತಿಳಿಸಿರೋ ಹಾಗೆ ಯಾವುದೇ ಬಲವಂತವಿಲ್ಲ, ಅವರಾಗೆ ಪಕ್ಷಕ್ಕೆ ಆಗಮಿಸಿದ್ರೆ ಸ್ವಾಗತ ಅನ್ನುವಂತ ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ। ಹಾಗಾಗಿ ಈಗ ರಾಜ್ಯಾಧ್ಯಕ್ಷರಾದಂತ ಯಡಿಯೂರಪ್ಪನವರು ಕೂಡ ಅದೇ ಮಾಹಿತಿಯನ್ನ ನೀಡಿದ್ದಾರೆ। ಅವರ ನಿಲುವನ್ನ ಸುಮಲತಾ ಅವರ ನಿಲುವನ್ನ ನೋಡಿಕೊಂಡು ನಾವು ನಿರ್ಧಾರ ಮಾಡ್ತೇವೆ ಅನ್ನುವಂತಹ ಸ್ಪಷ್ಟನೆಯನ್ನ ಇಲ್ಲಿ ನೀಡಿದ್ದಾರೆ। ಮಾರ್ಚ್ 16ರಂದು ಬಿಜೆಪಿ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ। ಮಾರ್ಚ್ 15ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ। ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ನಡೆಸಿ ಮಾರ್ಚ್ 16ರಂದು ಫೈನಲ್ ಆಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ರಾಜ್ಯಾಧ್ಯಕ್ಷರಾದಂತಹ ಬಿಎಸ್ ಯಡಿಯೂರಪ್ಪನವರು ನೀಡಿದ್ದಾರೆ। ಇನ್ನು ಸುಮಲತಾ ಅವರ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಂಡ್ಯದಲ್ಲಿ ಅಭ್ಯರ್ಥಿಯನ್ನ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರ ನಿಲುವನ್ನ ನೋಡಿಕೊಂಡು ಆ ನಂತರದಲ್ಲಿ ನಿರ್ಧಾರ ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ। ಇನ್ನು ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲೈಸ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 15ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ। ಅನಂತರದಲ್ಲಿ ಮಾರ್ಚ್ 16ಕ್ಕೆ ಫೈನಲ್ ಆಗಿ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ। ನಾನಿಲ್ಲಿ ಮಾಧ್ಯಮದ ಮುಂದೆ ಯಾವುದನ್ನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ, ಅದಿಷ್ಟು ಮಾತ್ರ ಹೇಳ್ತೇನೆ। ತೀರ್ಮಾನ ಡೆಲ್ಲಿನ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತೀವಿ। ಆದರೆ ಇಷ್ಟಂತೂ ನಿಜ, ಅಂಬರೀಷ್ ಅವರು ಬದುಕಿದ್ದಾಗ ಹಾಡಿ ಹೊಗಳಿ ಅವರು ತೀರ್ಕೊಂಡಾಗ ಮಂಡ್ಯಕ್ಕೆ ಹೆಲಿಕಾಪ್ಟರ್ ಅವರು ಡೆಡ್ ಬಾಡಿ ತಗೊಂಡೋಗಿ ಲಕ್ಷಾಂತರ ಜನ ದರ್ಶನ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ಕುಮಾರಸ್ವಾಮಿ ಅವರು ಅಂಬರೀಷ್ ಅವರು ಮಂಡ್ಯ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು ಅಂತೇಳಿ ಹಗುರವಾಗಿ ಮಾತನಾಡುವಂಥದ್ದು, ಅವರ ಶ್ರೀಮತಿ ಸುಮಲತಾ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು, ಇದು ಕುಮಾರಸ್ವಾಮಿಗಾಗಲಿ ರೇವಣ್ಣವ್ರಿಗಾಗಲಿ ಶೋಭೆ ತರುವಂಥದ್ದಲ್ಲ। ಇದಕ್ಕೆ ತಕ್ಕ ಉತ್ತರವನ್ನ ಮಂಡ್ಯ ಜಿಲ್ಲೆ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ।